ಜೂನ್ ಡೆಡ್ಲೈನ್ ನಲ್ಲೂ ಕೂಡ ನಡೆಯೋದಿಲ್ವಾ ಜಿಪಿಎ ಎಲೆಕ್ಷನ್ ಅನ್ನೋ ಪ್ರಶ್ನೆ. ಪ್ರತಿ ಬಾರಿ ಜಿಪಿಎ ಎಲೆಕ್ಷನ್ ಮುಂದೂಡಿಕೆ ಆಗ್ತಾ ಇದೆ. ಪ್ರತಿ ಬಾರಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಈ ಒಂದು ಎಲೆಕ್ಷನ್ಗೋಸ್ಕರ ನಾವು ತಯಾರಿಲ್ಲ ಅಂತ ಹೇಳಿ. ಇನ್ನು ಎಲೆಕ್ಷನ್ ಮುಂದೂಡಿಕೆಗೆ ಈಗ ಸುಪ್ರೀಂ ಮೊರೆ ಹೋಗಿದೆ. ರಾಜ್ಯ ಸರ್ಕಾರ ಕೂಡ ಕೈ ಸರ್ಕಾರದ ನಡೆಗೆ ಕೈ ಕಾರ್ಯಕರ್ತರಿಂದಲೇ ಇಲ್ಲಿ ಬೇಸರ ವ್ಯಕ್ತ ಆಗ್ತಾ ಇದೆ. ಸರ್ಕಾರ ಇರುವ ಕಾರಣ ನಮಗೂ ಕೂಡ ಅಧಿಕಾರ ಸಿಗಬಹುದು. ಜಿಬಿಎ ಚುನಾವಣೆಗೆ ಕಾದು ಕುಳಿತಿದ್ದಂತಹ ಕಾಂಗ್ರೆಸ್ ಮುಖಂಡರು ಪಕ್ಷಕ್ಕಾಗಿ ದುಡಿದವರಿಗೆ ಸ್ಥಾನಮಾನ ಸಿಗುವ ನಿರೀಕ್ಷೆ ಇತ್ತು. ಹಲವು ನಿಗಮ ಮಂಡಳಿಗಳಿಗೆ ಇನ್ನೂ ಅಧ್ಯಕ್ಷರ ನೇಮಕವೇ ಆಗಿಲ್ಲ. ಬಟ್ ಆದ್ರೂ ಕೂಡ ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಗೆ ತಯಾರಿಲ್ಲ. ಪ್ರತಿ ಬಾರಿ ಚುನಾವಣೆ ಮುಂದೂಡಿಕೆ ಆಗ್ತಾ ಇದೆ ಹೊರತಾಗಿ ಚುನಾವಣೆ ಅಂತೂ ಆಗ್ತಾ ಇಲ್ಲ. ಕೆಲಸ ಕಾರ್ಯಗಳು ಹಾಗೆ ಪೆಂಡಿಂಗ್ ಉಳಿತಾ ಇದೆ. ಸ್ಥಾನಮಾನ ಸಿಗುವಂತಹ ನಿರೀಕ್ಷೆಯಲ್ಲೇ ಹಲವು ನಿಗಮ ಮಂಡಳಿಗಳು ಇದ್ದಾವೆ. ಇನ್ನೂ ಕೂಡ ಅಧ್ಯಕ್ಷರ ನೇಮಕವೇ ಆಗಿಲ್ಲ. ಅಲ್ಲಿ ಶೀಘ್ರದಲ್ಲೇ ಜಿಬಿಎ ಎಲೆಕ್ಷನ್ ನಡೆಸ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಈಗ ಜಿಬಿಎ ಚುನಾವಣೆಯಲ್ಲಿ ಮತ್ತೊಮ್ಮೆ ತಡ ಆಗ್ಬೋದಾ ಅಂತ. ಜಿಬಿಎ ಚುನಾವಣೆಯಲ್ಲಿ ಆದರೂ ಕೂಡ ಅಧಿಕಾರ ಪಡೆದುಕೊಳ್ಳೋಣ ಅಧಿಕಾರದ ನಿರೀಕ್ಷೆಯಲ್ಲೇ ಇದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹುಶಃ ಮತ್ತೊಮ್ಮೆ ನಿರಾಸೆ ಆಗಬಹುದು. ಸರ್ಕಾರ ಸುಪ್ರೀಂ ಮೊರೆ ಹೋದ ಹಿನ್ನೆಲೆ ಚುನಾವಣೆ ವಿಳಂಬ ಆಗ್ಬೋದು. ಈಗ ಗೊತ್ತಾಗ್ತಾ ಇರುವಂತದ್ದು ಮತ್ತೊಮ್ಮೆ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಇಲ್ಲಿ ಪ್ರತಿ ಬಾರಿ ಜಿಬಿಎ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿ ಕಾಯ್ಕೊಂಡು ಕೂತಿರ್ತೀವಿ. ಆದ್ರೆ ಪ್ರತಿ ಬಾರಿ ರಾಜ್ಯ ಸರ್ಕಾರ ತಯಾರಿಲ್ಲ ಅಂತ ಹೇಳ್ತಾ ಇದೆ. ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆಯಂತೆ. ಹಾಗಾಗಿ ಈ ಬಾರಿ ಆದ್ರೂ ಚುನಾವಣೆ ನಡೆಯುತ್ತಾ ಅಥವಾ ಇನ್ನು ಲೇಟಾ ಅಂತ? ರೋಶಿನಿ, ಜಿಬಿಎ ಚುನಾವಣೆ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಹಿಂದೆ ಕೂಡ ಹೇಳ್ತಾ ಇದ್ರು. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಅವರು ವಿಳಂಬ ಮಾಡಿದ್ರು. ಆದ್ರೆ ನಾವು ವಿಳಂಬ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಅನೇಕ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ರು. ಆದ್ರೆ ಇದೀಗ ಖುದ್ದಾಗಿ ರಾಜ್ಯ ಸರ್ಕಾರವೇ ಒಂದು ಜಿಬಿಎ ಒಂದು ಎಲೆಕ್ಷನ್ ಅನ್ನ ಒಂದು 3 ತಿಂಗಳ ಕಾಲ ಸಮಯಾವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ನ್ಯಾಯಾಲಯದ ಮೊರೆ ಕೂಡ ಹೋಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈಗ ರಾಜ್ಯ ಸರ್ಕಾರದಿಂದ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರದ ನಡೆಗೆ ಸ್ವಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರು ಕೂಡ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಜಿಬಿಎ ಚುನಾವಣೆ ಆಗ್ಬೇಕು, ಅದರಲ್ಲಿ ಕೆಲವಷ್ಟು ನಮಗೆ ಒಂದು ಅಧಿಕಾರವನ್ನ ಪಡೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರಿದ್ರು. ಯಾಕಂತಂದ್ರೆ ಒಂದ್ ಕಡೆ ಹಲವು ಪಕ್ಷಕ್ಕಾಗಿ ಹಲವರು ದುಡಿದಂತ ಸಂದರ್ಭದಲ್ಲಿ ಅವರಿಗೆ ನಿಗಮ ಮಂಡಳಿ ಕೂಡ ಇನ್ನೂ ಕೆಲವು ನಿಗಮ ಮಂಡಳಿ ನೇಮಕ ಮಾಡಿಲ್ಲ. ಹಾಗಾಗಿ ಅಲ್ಲಿ ಕೂಡ ಒಂದು ಅವಕಾಶ ಸಿಕ್ಕಿಲ್ಲ. ಇಲ್ಲಾದ್ರೂ ಜಿಬಿಎ ಚುನಾವಣೆಯಲ್ಲಾದ್ರೂ ಅತಿ ಶೀಘ್ರದಲ್ಲಿ ಮಾಡಿದ್ರೆ ಅಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರಿದ್ರು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಮತ್ತೆ 3 ತಿಂಗಳು ಈಗ ನ್ಯಾಯಾಲಯ ಕೂಡ ನೀವು ಎಲೆಕ್ಷನ್ ನಡೆಸಬೇಕು ಅನ್ನುವಂತಹ ತೀರ್ಪನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿ ಮತ್ತೆ ಕಾಲಾವಕಾಶ ಬೇಕು 3 ತಿಂಗಳು ಅನ್ನುವಂಥದ್ದು ಹಲವು ರೀತಿಯ ಅದರದೇ ಆಗಿರ್ತಕ್ಕಂತ ಒಂದು ಏನು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದೆ. ಅದು ಸಿಬ್ಬಂದಿಗಳ ಕೊರತೆ ಆಗಿರ್ಬೋದು, ಮತ್ತೆ ಒಂದಿಷ್ಟು ಅಧಿಕಾರಿಗಳ ಕೊರತೆಯಿಂದಾಗಿ ಚುನಾವಣೆ ನಡೆಸಲಿಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನಮ್ಗೆ 3 ತಿಂಗಳು ಸಮಯಾವಕಾಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹಾಗಾಗಿ ಇದು ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತೆ ಬೆಂಗಳೂರು ಜನತೆಯಲ್ಲಿ ಕೂಡ ಒಂದಿಷ್ಟು ಬೇಸರ ಕೂಡ ವ್ಯಕ್ತವಾಗ್ತಾ ಇದೆ ರಾಜ್ಯ ಸರ್ಕಾರದ ನಡೆಗೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ 3 ತಿಂಗಳ ಕಾಲಾವಕಾಶ ಕೇಳಿದ ಮೇಲಾದ್ರೂ ಚುನಾವಣೆ ನಡೆಸುತ್ತಾ ಅಥವಾ ಇನ್ನೂ ಕೂಡ ಮುಂದೆ ಆಗ್ತಾನೆ ಹೋಗ್ತಾರಾ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಎಷ್ಟೇ ಪ್ರಶ್ನೆ ಆಗಿ ಕಾಡ್ತದೆ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಜಿಬಿಎ ಚುನಾವಣೆ ಬಂದಾಗ್ಲೆಲ್ಲ ಅದನ್ನ ನಡೆಸಲಿಕ್ಕೆ ಚುನಾವಣಾ ಆಯೋಗ ಸಿದ್ಧತೆ ಮಾಡ್ಕೊಂಡಿರುತ್ತೆ. ಆದ್ರೆ ಇಲ್ಲಿ ಸರ್ಕಾರವು ಕೂಡ ಸಿದ್ಧತೆ ಮಾಡ್ಕೊಳ್ಳೋದಿಲ್ಲ, ಅದನ್ನ ಮುಂದಕ್ಕೆ ಆಗ್ತಾನೆ ಹೋಗ್ತಾ ಇದ್ದಾರೆ. ಅದರ ಭಾಗವಾಗಿ ಮತ್ತೆ 3 ತಿಂಗಳ ಸಮಯಾವಕಾಶ ಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರ ಕೇಳಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತೆ ಮುಖಂಡರಲ್ಲಿ ಕೂಡ ಒಂದಿಷ್ಟು ಬೇಸರ ವ್ಯಕ್ತವಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗ ರಾಜ್ಯ ಸರ್ಕಾರ ಕೆಲವೊಂದು ಕಾರಣಗಳನ್ನ ಕೊಟ್ಟಿದೆಯಂತೆ. ಅದರಲ್ಲಿ ಬಹುಮುಖ್ಯವಾಗಿ ಸಿಬ್ಬಂದಿನೇ ರೆಡಿ ಇಲ್ವಾ ಅಥವಾ ಮಗದೊಂದು ಹೀಗೆ ಪ್ರತಿ ಬಾರಿ ಕೊಡುವಂತ ಕಾರಣಗಳನ್ನ ಈ ಬಾರಿ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯೂ ಕೂಡ ಸುಪ್ರೀಂ ಕೋರ್ಟ್ ಇದಕ್ಕೆ ಅಸ್ತು ಅನ್ನುತ್ತಾ ಅಥವಾ ಮತ್ತೊಮ್ಮೆ ಏನಾದ್ರೂ ಕಾಲಾವಕಾಶ ಕೊಡುತ್ತಾ ಅಥವಾ ಇಲ್ಲ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ವಿಳಂಬ ಆಗಬಾರ್ದು, ಜಿಬಿಎ ಚುನಾವಣೆ ಮುಗಿಸಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ಕೂಡ ಹೇಳಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಏನಾದ್ರೂ ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಕೊಳ್ಳುತ್ತಾ ಅಥವಾ ಇಲ್ವಾ ಅನ್ನೋದು ಕಾದು ನೋಡ್ಬೇಕಾಗತ್ತೆ.